ಕುಮಟಾ ಪಟ್ಟಣದ ಚಿತ್ರಗಿಯಲ್ಲಿ ಕೀವು ತುಂಬಿದ ಗಾಯದಿಂದ ಪ್ರಾಣಾಪಾಯದಿಂದ ಬಳಲುತ್ತಿದ್ದ ಗೋವನ್ನ ಕುಮಟಾದ ಆಪ್ತ ಬಳಗವು ಸೂಕ್ತ ಚಿಕಿತ್ಸೆ ಕೊಡಿಸಿ ಗೋಶಾಲೆಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡಿದೆ. ಹಿಂದೂ ಧರ್ಮದಲ್ಲಿ ಗೋವಿಗೆ ದೈವಿಕ ಸ್ಥಾನ ನೀಡಲಾಗಿದೆ. ಗೋವಿಗೆ ಆಹಾರ ಧಾನ್ಯಗಳನ್ನು ನೀಡಿ ಪೂಜಿಸಲಾಗುತ್ತದೆ. ಆದರೆ ಕೆಲವು ಅಮಾನವೀಯ ವ್ಯಕ್ತಿಗಳು ಅವುಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಓಡಿಸುವ ಕೃತ್ಯವೆಸಗಿ ಕ್ರೌರ್ಯ ಮೆರೆಯಲಾಗುತ್ತದೆ. ಅಂತೆಯೇ ಚಿತ್ರಗಿಯಲ್ಲಿ ಗೋವೊಂದಕ್ಕೆ ಯಾರೋ ಕ್ರೂರಿ ವ್ಯಕ್ತಿಯೋರ್ವ ತಮ್ಮ ಮನೆ ಬಳಿ ಬಂದ ಗೋವಿಗೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ ಆ ಗೋವಿನ ಒಂದು ಕಾಲನ್ನೇ ಕತ್ತರಿಸಿದ್ದಾನೆ. ಗೋವಿನ ದೇಹದ ಮೇಲಿರುವ ಗಾಯಗಳ ಗುರುತು ಕ್ರೌರ್ಯಕ್ಕೆ ಬಲಿಯಾಗಿರುವುದಕ್ಕೆ ಸಾಕ್ಷಿಯಾಗಿದೆ. ಈ ಗಾಯ ಗುಣವಾಗದೆ ಕೀವು ತುಂಬಿಕೊಂಡು ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದ ಗೋವನ್ನು ಗಮನಿಸಿದ ಕುಮಟಾ ಆಪ್ತ ಬಳಗದವರು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಆರೈಕೆಯ ಬಳಿಕ ಗೋಶಾಲೆಗೆ ಸೇರಿಸುವ ವ್ಯವಸ್ಥೆ ಮಾಡುತ್ತಿದ್ದಾರೆ ಎಂದು ಆಪ್ತ ಬಳಗದ ರಾಜು ನಾಯ್ಕ್ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಗೋವನ್ನ ಪೂಜಿಸದಿದ್ದರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಅವುಗಳ ಮೇಲೆ ಹಲ್ಲೆ ಮಾಡಿ ಕ್ರೌರ್ಯ ಮೆರೆಯಬೇಡಿ ಎಂದು ಗೋಪ್ರೇಮಿಗಳು ಮನವಿ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.